Again, welcome back to my channel. ವರಮಹಾಲಕ್ಷ್ಮಿಲಿ ಡೆಕೋರೇಷನ್ ಎಲ್ಲ ಹೇಗೆ ಮಾಡಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಬ್ಯಾಕ್ ಡ್ರಾಪ್ನ ಈ ರೀತಿ ಮಾಡ್ಕೊಂಡಿದ್ದೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ಪೈಪಿಂಗನ್ನು ಹೇಗೆ ಹಿಂದೆ ಬ್ಯಾಕ್ ಡ್ರಾಪ್ ಇದೆಯಲ್ಲ ಅದು ಪೈಪಲ್ಲಿ ಮಾಡಿರೋದು. ಅದರದ್ದು ಹಳೆ ವಿಡಿಯೋದಲ್ಲಿದೆ. ಅದೇ ಸೇಮ್ ಅದೇ ಪೈಪ್ನ ಇಟ್ಕೊಂಡು ವೆಲ್ವೆಟ್ ಕ್ಲಾತ್ ಹಾಕ್ಬಿಟ್ಟು ಅದ್ರ ಮೇಲೆ ಹಾರನ ಈ ರೀತಿ ಲೇಯರಾಗಿ ಹಾರನ ಹಾಕ್ಕೊಂಡು ಸುಗಂಧರಾಜನ ಸುರಿದ್ಬಿಟ್ಟು ಅದಕ್ಕೂ ಕೆಳಗಡೆ ಅದೇ ಫ್ಲವರ್ನೇ ಸುರಿದು ಹಾಕಿದ್ದೀನಿ. ಆ ಸುಗಂಧರಾಜ ಕೂಡ ಪ್ಲಾಸ್ಟಿಕ್ಗೆ. ಟೇಬಲಿಗೆ ಒಂದು ವೈಟ್ ಕ್ಲಾತ್ನ ಹಾಕ್ಬಿಟ್ಟು ಚೊಂಬನ್ನ ಇಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಬಾಳೆಕಂಬನೆಲ್ಲ ಕಟ್ಬಿಟ್ಟು ಬ್ಯಾಕ್ ಡ್ರಾಪ್ ಬೇಗ ಆಯಿತು ಮಾಡೋದು. ಅಷ್ಟರ ಮೇಲೆ ಚೊಂಬುನು ಸ್ವಲ್ಪ ಗ್ರಿಪ್ಪಾಗಿ ಕೂರಲಿ ಸೀರೆ ಎಲ್ಲ ಉಡಿಸ್ದಾಗ ಅಂತೇಳ್ಬಿಟ್ಟು ಒಂದು ಸಣ್ಣದಾಗಿ ಟೇಪ್ನ ಸುತ್ಕೊಡಿ. ಪೂರ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಹಾಕಿದ್ದೀನಿ. ಫೇಸ್ನ ಈ ರೀತಿ ರೆಡಿ ಮಾಡ್ಕೊಂಡಿದ್ದೆ. ಫೇಸ್ ರೆಡಿ ಮಾಡೋಕ್ಕಾರೆ ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ಅದಾದಮೇಲೆ ಪೂರ್ತಿ ಆದಮೇಲೆ ಒಂದು ವಿಡಿಯೋ ಮಾಡಿದ್ದೀನಿ. ಈ ರೀತಿ ಬಂದಿದ್ದು ಫೇಸ್ ಪೇಂಟಿಂಗು ಜ್ಯುವೆಲ್ರಿ ಎಲ್ಲ ಹಾಕಿದ್ಮೇಲೆ ಹೆಚ್ಚಾಗಿ ಲಾಸ್ಟ್ ಟೈಮಿಂದ ಎಲ್ಲದನ್ನೂ ಯೂಸ್ ಮಾಡಿದ್ದೀನಿ. ಅಷ್ಟರ ಮೇಲೆ ಟೈಮ್ ಆಗ್ತಾ ಬಂತು. ನಾನು ಹಾಗೆ ಸೀರೆನೆಲ್ಲ ಬೇಗ ಬೇಗ ಉಡಿಸ್ಕೊಂಡೆ. ಕೆಲವೊಂದು ಕ್ಲಿಪ್ಪಿಂಗ್ಸ್ ಇಲ್ಲ ಅಂತ ಹೇಳಿದ್ನಲ್ಲ, ಸೀರೆ ಉಡ್ಸೋ ಕ್ಲಿಪ್ಪಿಂಗ್ಸ್ ಇಷ್ಟ ಇರೋದು. ಅದಕ್ಕೆ ಕಾಲನ್ನ ಅಡ್ಜಸ್ಟ್ ಮಾಡ್ತಾಯಿದ್ದೆ. ಈ ರೀತಿ ಕಾಲನ್ನ ಅಡ್ಜಸ್ಟ್ ಮಾಡ್ಕೊತಾ ಇದ್ದೆ. ಅದು ಬಾರ್ಡ್ರು ಒಂದು ದೊಡ್ಡದೇನು ಬಂದಿದೆ ಅದು ಕೆಳಗೆ ಕೊಟ್ಟು ಸಣ್ಣ ಮೇಲೆ ಕೊಡೋಣ ಅಂತ ನೋಡ್ತಾ ಇದ್ದೆ. ಅದು ಹೇಗೆ ಕಂಫರ್ಟ್ ಅನಿಸುತ್ತೋ ಆ ರೀತಿ ಇಟ್ಬಿಟ್ಟು ರೆಡಿ ಮಾಡಿದ್ರೆ ಆಯಿತು. ಬೇರೆ ಏನೂ ಇಲ್ಲ ಅಲ್ಲಿ. ತುಂಬ ಪಿನ್ಗಳನ್ನೆಲ್ಲ ಹಾಕಿ ಕೂರಿಸಿದ್ರೆ ಸೀರೆ ನೆರಿಗೆ ವೇರಿಯೇಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದೇ ರೀತಿ ಕೊಡ್ತೀನಿ. ಎಡ್ಜಿಗಷ್ಟೇ ಪಿನ್ ಹಾಕ್ಬಿಟ್ಟು ಕಾಲನ್ನ ಆ ದೇವ್ರಿಗೆ ನಾವು ನಿಲ್ಲಿಸಿರೋ ಶೇಪ್ಗೆ ನೀಟಾಗಿ ಅದು ಕಾಲನ್ನ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯಿತು. ಕಾಲು ಕೈ ಕೂಡ ನಾನೇ ಹೊಲ್ಕೊಂಡಿದ್ದು. ಬೇರೆದೆಲ್ಲ ಪುಟ್ಟಕ್ಕೆ ಬರುತ್ತೆ, ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು ನನ್ನ ಮಗನ ಸೈಜು ಹಸ್ತನ ಡ್ರಾ ಮಾಡಿಬಿಟ್ಟು ಮಾಡ್ಕೊಂಡಿರೋದು. ನೆಕ್ಸ್ಟ್ ಏನಾದ್ರು ಅದನ್ನು ಮತ್ತೆ ಮಾಡಿದ್ರೆ ಅದ್ರದ್ದು ವಿಡಿಯೋನ ಹಾಕ್ತೀನಿ. ಅದೆಲ್ಲ ರೆಡಿ ಮಾಡಿಕೊಂಡು ಬೇಗ ಬೇಗ ಕಾಯಿ ಇಟ್ಬಿಟ್ಟು ಪೂಜೆಗೆ ರೆಡಿ ಮಾಡಿಕೊಂಡೆ. ಪೂಜೆಗೆ ರೆಡಿ ಮಾಡ್ಕೊಂಡ್ಮೇಲೆ ಪೂರ್ತಿ ದೇವ್ರನ್ನ ಈ ರೀತಿ ಕೂರಿಸಿದ್ದೆ. ಹಾರನೆಲ್ಲ ಹಾಕ್ಬಿಟ್ಟು ಸ್ಟಿಫಾಗಿ ನಾನು ಕೋಲ್ನೆಲ್ಲ ಕಟ್ಕೊಂಡಿದ್ನಲ್ಲ ಅದು ಕೋಲೆಲ್ಲ ಕಟ್ಟಿದ್ದು ಈ ರೀತಿ ಹೆಲ್ಪ್ ಆಯಿತು. ಡೆಕೋರೇಷನ್ಗೆ ಫ್ಲೋರಲ್ ಫೋಮ್ನ ತಂದ್ಕೊಂಡಿದ್ದೆ. ಅದನ್ನು ವೆಟ್ ಮಾಡಿ ನೀಟಾಗಿ ಕಟ್ ಮಾಡಿ ಡೆಕೋರೇಷನ್ಗೆ ಯಾವ ರೀತಿ ಬೇಕು ಅಂತ ಅರೇಂಜ್ ಮಾಡ್ಕೊಂಡಿದ್ದೆ. ಅದಕ್ಕೆ ನಾನು ರಿಯಲ್ ಫ್ಲವರ್ ಎಲ್ಲ ತಂದಿದ್ದೆ. ಅದನ್ನು ನೀಟಾಗಿ ಅರೇಂಜ್ ಮಾಡ್ಕೊತಾ ಇದ್ದೀನಿ ಹೇಗೆ ಬೇಕು ಅಂತೇಳ್ಬಿಟ್ಟು. 2 ಟೇಬಲ್ ಇದ್ದಿದ್ದರಿಂದ ನೀಟಾಗಿ 2 ಟೇಬಲ್ಲು ಕವರ್ ಆಗೋ ಥರ ಸ್ಪೇಸ್ನೆಲ್ಲ ನೀಟಾಗಿ ಕವರ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ರೀತಿ ರೆಡಿ ಮಾಡ್ಕೊಂಡಿದ್ದೆ. ಅದಕ್ಕೆ ಯಾವ್ಯಾವ ರೀತಿ ಬೇಕು ಎಲ್ಲಿ ವೈಟ್ ಫ್ಲವರ್ಸ್ ಎಲ್ಲ ಹಾಕ್ಕೊತಾ ಬಂದೆ. ಇದನ್ನೆಲ್ಲ ನೀಟಾಗಿ ವೀಡಿಯೋ ಮಾಡ್ಕೊಂಡಿದ್ದೀನಿ. ಲಾಸ್ಟ್ ಸ್ಯಾರಿದೆಲ್ಲ ಮಾಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ಮತ್ತೆ ಸ್ವಲ್ಪ ಕಲರ್ಫುಲ್ ಜರ್ಬರೆಲ್ಲ ಹೂವೆಲ್ಲ ತಂದ್ಕೊಂಡಿದ್ದೆ. ಅದನ್ನು ಅಷ್ಟೇ ಹೈಟ್ ವೈಸ್ ನೀಟಾಗಿ ಅರೇಂಜ್ ಮಾಡ್ಕೊತಾ ಬಂದೆ. ಮಹಾಲಕ್ಷ್ಮಿನೇ ಕೂರಿಸ್ದಂಗಾಗಿತ್ತು. ನನಗಂತೂ ತುಂಬ ಖುಷಿಯಾಗಿತ್ತು. ಎಲ್ಲರೂ ಹೇಳ್ತಾಯಿದ್ರು ದೇವ್ರನ್ನೇ ಕೂರಿಸ್ದಂಗಿತ್ತು ಅಂತ. ನನಗೆ ತುಂಬ ಖುಷಿ ಆಯಿತು. ನಿಮಗೂ ಅಷ್ಟೇ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ. ದೇವ್ರು ಹೇಗೆ ಕಾಣ್ತಿದೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. करुणां करुणातरङ्गिताक्षीं धृतपाशाङ्कुशपुष्पबाणचापाम् अणिमादिभिरावृतां मयूखैः अहमित्येव विभावये भवानी। श्रीमाता श्रीमहाराज्ञी श्रीमत्सिंहासनेश्वरी चिदग्निकुण्डसम्भूता देवकार्यसमुद्यता उद्यद्भानुसहस्राभा चतुर्बाहुसमन्विता श्रीमाता श्रीमहाराज्ञी श्रीमत्सिंहासनेश्वरी
परमेश्वरी।